ಸಾರಿಗೆ ಇಲಾಖೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ಮುಗಿದ ಹಿನ್ನೆಲೆ ಭಾನುವಾರಕ್ಕೆ ಕೊನೆಯಾದ ಎಚ್ಎಸ್ಆರ್ಪಿ ಅಳವಡಿಕೆಯ ಡೆಡ್ಲೈನ್. ಇನ್ನೂ ನೋಂದಣಿ ಮಾಡದವರಿಗೆ ಮತ್ತೆ ಅವಕಾಶ ಕೊಟ್ಟ ಸರ್ಕಾರ. ಸೆಪ್ಟೆಂಬರ್ 18ರವರೆಗೆ ಗಡುವು ವಿಸ್ತರಿಸಿದ ಸಾರಿಗೆ ಇಲಾಖೆ. ಅಲ್ಲಿಯವರೆಗೆ ಕಠಿಣ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಟ್ರಾಫಿಕ್ ಪೊಲೀಸರಿಗೆ ಸೂಚನೆ ಕೊಟ್ಟ ಸಾರಿಗೆ ಇಲಾಖೆ. ಹಳೆ ನಂಬರ್ ಪ್ಲೇಟ್ ಇರುವವರಿಗೆ 3 ದಿನ ದಂಡ ಇಲ್ಲ. ಸೆಪ್ಟೆಂಬರ್ 18ಕ್ಕೆ ಹೈಕೋರ್ಟ್ನಲ್ಲಿ ಎಚ್ಎಸ್ಆರ್ಪಿ ಅಳವಡಿಕೆ ಅರ್ಜಿ ವಿಚಾರಣೆ ಹಿನ್ನೆಲೆ ಅಲ್ಲಿಯವರೆಗೆ ದಂಡ ಹಾಕಬೇಡಿ ಎಂದ ಸಾರಿಗೆ ಇಲಾಖೆ. ಸೆಪ್ಟೆಂಬರ್ 18ಕ್ಕೆ ಹೈಕೋರ್ಟ್ನಲ್ಲಿ ಎಚ್ಎಸ್ಆರ್ಪಿ ಅಳವಡಿಕೆ ಅರ್ಜಿ ವಿಚಾರಣೆ ಹಿನ್ನೆಲೆ ಅಲ್ಲಿಯವರೆಗೆ ದಂಡ ಹಾಕಬೇಡಿ ಎಂದ ಸಾರಿಗೆ ಇಲಾಖೆ. ವಾಹನ ಸವಾರರಿಗಂತೂ ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ಇಲಾಖೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ಮುಗಿದ ಹಿನ್ನೆಲೆ ಇನ್ನು ಎಚ್ಎಸ್ಆರ್ಪಿ ಅಳವಡಿಕೆ ಮಾಡದವರಿಗೆ ಮತ್ತೆ ಅವಕಾಶ ಕೊಟ್ಟ ಸರ್ಕಾರ. ಭಾನುವಾರಕ್ಕೆ ಕೊನೆಯಾದ ಎಚ್ಎಸ್ಆರ್ಪಿ ಅಳವಡಿಕೆಯ ಡೆಡ್ಲೈನ್. ಭಾನುವಾರಕ್ಕೆ ಕೊನೆಯಾಗಿದ್ದ ಎಚ್ಎಸ್ಆರ್ಪಿ ಅಳವಡಿಕೆಯ ಡೆಡ್ಲೈನ್ ಸೆಪ್ಟೆಂಬರ್ 18ರವರೆಗೆ ಗಡುವನ್ನು ವಿಸ್ತರಿಸಿದೆ. ಸಾರಿಗೆ ಇಲಾಖೆ ಅಲ್ಲಿಯವರೆಗೆ ಕಠಿಣ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ ನೀಡಿದೆ. ಟ್ರಾಫಿಕ್ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ ಸಾರಿಗೆ ಇಲಾಖೆ. ಹಳೆ ನಂಬರ್ ಪ್ಲೇಟ್ ಇರುವವರಿಗೆ 3 ದಿನ ದಂಡ ಇಲ್ಲ. ಸೆಪ್ಟೆಂಬರ್ 18ಕ್ಕೆ ಹೈಕೋರ್ಟ್ನಲ್ಲಿ ಎಚ್ಎಸ್ಆರ್ಪಿ ಅಳವಡಿಕೆ ಅರ್ಜಿ ವಿಚಾರಣೆ. ಅಲ್ಲಿಯವರೆಗೆ ದಂಡ ಹಾಕಬೇಡಿ ಎಂದ ಸಾರಿಗೆ ಇಲಾಖೆ.